ಹೆಲ್ದಿಯಾಗಿ ವೇಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸಸೈಸ್ ಮಾತ್ರ ಅಲ್ಲ, ನಾವು ತಿನ್ನೋ ಆಹಾರ ಕೂಡ ಸಖತ್ ಮ್ಯಾಟರ್ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕೇಳಿದ್ರಿ, ನಾವು ಏನು ತಿನ್ನಬೇಕು, ಯಾವ ಫುಡ್ನ ಅವಾಯ್ಡ್ ಮಾಡಬೇಕು, ನೀವು ರೈಸ್ ತಿಂತೀರಾ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಆ್ಯಂಡ್ ಡೈಲಿ ಮೋಟಿವೇಶನ್ ಹೇಗೆ ಬರುತ್ತೆ, 2 ದಿನ ಮಾಡ್ತೀವಿ ಆಮೇಲೆ ಮಾಡೋಕ್ಕಾಗಲ್ಲ. ಕೆಲವರಿಗೆ ಇನಿಷಿಯಲ್ ಆಗಿ ಒಂದು 4-5 kgs ವೇಟ್ ಲಾಸ್ ಆಗ್ಬಿಡುತ್ತೆ, ಆಮೇಲೆ ವೇಟ್ ಸ್ಟಕ್ ಆಗುತ್ತೆ. ಇನ್ನು ಕೆಲವರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕ್ವೆಶನ್ಸ್ನ ಈ ವ್ಲಾಗಲ್ಲಿ ಅಡ್ರೆಸ್ ಮಾಡ್ತೀನಿ. ನಾನು ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಯಾವುದೇ ರೀತಿಯಾದ ಫ್ಯಾನ್ಸಿ ಡಯಟ್ಸ್ ಆಗಲಿ ಫ್ಯಾನ್ಸಿ ಎಕ್ಸಸೈಸಸ್ ಆಗಲಿ ಮಾಡಿಲ್ಲ. ನನ್ನ ಡಯಟ್ ಎಲ್ಲ ಸಿಂಪಲ್ ಟ್ರೆಡಿಷನಲ್ ಸೌತ್ ಇಂಡಿಯನ್ ಫುಡ್ಸ್. ಮನೇಲಿ ನಾವು ಏನ್ ಮಾಡ್ತೀವಿ ಅದನ್ನೇ ಬ್ಯಾಲೆನ್ಸ್ ಪ್ಲೇಟ್ ಆಗಿ ಮೇಂಟೈನ್ ಮಾಡ್ತಿದ್ದೆ. ಡೈಲಿ ನನ್ನ ಲಂಚ್ ಅಂಡ್ ಡಿನ್ನರ್ ಅಲ್ಲಿ ಮೆಜಾರಿಟಿ ಆಫ್ ದ ಪೋರ್ಷನ್ ವೆಜಿಟೇಬಲ್ಸ್ ಇರ್ತಾ ಇತ್ತು. ವೆಜಿಟೇಬಲ್ಸ್ ಮ್ಯಾಂಡೇಟರಿ ಮಿಸ್ ಮಾಡ್ತಾ ಇರಲಿಲ್ಲ. ರಾ ವೆಜಿಟೇಬಲ್ಸ್ ತಿನ್ಬೇಕು ಅಂತ ಏನಿಲ್ಲ, ಪಲ್ಯ ತರ ಮಾಡ್ಕೊಂಡು ತಿಂತಾ ಇದ್ದೆ. ಇನ್ನು ಪ್ರೋಟೀನ್ ಬಂದ್ರೆ ವೆಜ್ ಅಂಡ್ ನಾನ್ ವೆಜ್ ಸೋರ್ಸ್ ಎರಡು ತಗೋತಾ ಇದ್ದೆ. ಪ್ರೋಟೀನ್ ಮಾತ್ರ ಆಲ್ 3 ಮೀಲ್ಸ್ ಅಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಅಂಡ್ ಡಿನ್ನರ್ ಅಲ್ಲಿ ಇರ್ತಾ ಇದೆ. ಚಿಕನ್, ಪನ್ನೀರ್, ಮೊಳಕೆ ಕಟ್ಟಿದ ಕಾಳುಗಳು, ಹಾಲು, ಮೊಟ್ಟೆ, ಆ ತರ ಯಾವ್ದಾದ್ರು ಒಂದ್ ಪ್ರೋಟೀನ್ ಸೋರ್ಸ್ 3ರಲ್ಲೂ ನಾನು ಇಡ್ತಾ ಇದ್ದೆ. ಇದ್ರ ಜೊತೆಗೆ ನಮ್ಮ ಮನೆಗಳಲ್ಲಿ ಮಾಡೋ ಚಿತ್ರಾನ್ನ, ಪುಳಿಯೋಗರೆ, ದೋಸೆ, ಉಪ್ಪಿಟ್ಟು, ನಾರ್ಮಲ್ ಆಗಿ ಅನ್ನ ಸಾರು ಏನೇನ್ ಮಾಡ್ತಾ ಇದ್ವಿ ಅವೆಲ್ಲ ನಾನು ತಿಂತಾ ಇದ್ದೀನಿ. ಸಮಟೈಮ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಕ್ ಟೈಮ್ ಇಲ್ಲ ಅಂದಾಗ ಈ ತರ ಓವರ್ ನೈಟ್ ಸೋಕ್ ಮಾಡಿರೋ ಓಟ್ಸ್ ಚಿಯಾ ಪುಡ್ಡಿಂಗ್ ತಿಂತಾ ಇದ್ದೆ. ಇನ್ನು ಟೀ ಕಾಫಿ ಅಂದ್ರೆ ನನಗೊಂದು ಎಮೋಷನ್, ಅದನ್ನ ಯಾವತ್ತೂ ಬಿಡಕ್ಕಾಗಲ್ಲ. ದಿನಕ್ಕೆ 2-3 ಗ್ಲಾಸ್ ಕುಡಿತೀನಿ. ಆದ್ರೆ ತುಂಬಾ ಚಿಕ್ಕ ಗ್ಲಾಸ್ ಅಲ್ಲಿ ಕುಡಿತೀನಿ, ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಜೊತೆಗೆ ಶುಗರ್ ಆಡ್ ಮಾಡ್ತೀನಿ. ಸಿಂಪಲ್ ವರ್ಕೌಟ್ಸ್ ವಾರದಲ್ಲಿ 5 ದಿನ ಮ್ಯಾಂಡೇಟರಿ ಮಾಡ್ತೀನಿ. ಡೈಲಿ 2 ಟೈಮ್ಸ್ ಸ್ನಾಕ್ಸ್ ಕೂಡ ಇರುತ್ತೆ. ಐ ಹೋಪ್ ನಿಮ್ಗೆ ಇನ್ಫಾರ್ಮೇಶನ್ ಹೆಲ್ಪ್ ಆಗಿದೆ. ಮತ್ತಷ್ಟು ಹೆಲ್ದಿ ಟ್ರಾನ್ಸ್ಫಾರ್ಮೇಶನ್ ಟಿಪ್ಸ್ಗಾಗಿ ನಾನು ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.